5ನೇ ತರಗತಿಯ 8 ಮಕ್ಕಳು ಸೌರವ್ಯೂಹದ 8 ಗ್ರಹಗಳ ವಿಶೇಷತೆಯನ್ನು ಈಗ ತಿಳಿಸಲಿದ್ದಾರೆ. ಈ ವಿಶೇಷತೆಯನ್ನು ತಿಳಿಯಲು ನಮ್ಮ ವೀಕ್ಷಕರು ಇಲ್ಲಿ ಕಾದು ಕುಳಿತಿದ್ದಾರೆ. ಬನ್ನಿ 8 ಗ್ರಹಗಳ ವಿಶೇಷತೆಯನ್ನು ತಿಳಿಯೋಣ. ನಾನು ಸೂರ್ಯ, ನಾನು ನಕ್ಷತ್ರ, ನಾನು ಬೆಳಕನ್ನು ಕೊಡುತ್ತೇನೆ, ಶಾಖವನ್ನು ಕೊಡುತ್ತೇನೆ. ನನ್ನ ಸುತ್ತಲೂ 8 ಗ್ರಹಗಳು ಸುತ್ತುತ್ತವೆ. ನಾನು ಬುಧ, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ. ಇದರಲ್ಲಿ ನೀರು ಇಲ್ಲ, ಅತಿ ಹೆಚ್ಚು ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿದೆ. ಇದು ಶಿಲಾ ಮೇಲ್ಮೈ, ಕಂದಕಗಳು ಮತ್ತು ಪರ್ವತಗಳಿಂದ ತುಂಬಿದ್ದು ಕಂದು ಬಣ್ಣವನ್ನು ಹೊಂದಿದೆ. ಇದು ಎಲ್ಲ ಗ್ರಹಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತುತ್ತದೆ. ನಾನು ಶುಕ್ರ, ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹವಾಗಿದ್ದು ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಇದು ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ. ಇದನ್ನು ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ. ನಾನು ಭೂಮಿ, ನಮ್ಮ ಆವಾಸ ಸ್ಥಾನವಾದ ಭೂಮಿ ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹ. ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಇದು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದೆ. ಇದು ಜೀವಿಗಳನ್ನು ಹೊಂದಲು ಶಾಖ, ನೀರು, ಜೀವಾಣುಗಳನ್ನುಳ್ಳ ವಾಯುಗೋಳ ಈ ಗ್ರಹವಾಗಿದೆ. ನಾನು ಮಂಗಳ ಗ್ರಹ, ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇದರ ಮಣ್ಣು ಕಬ್ಬಿಣ ಡೈಆಕ್ಸೈಡ್ನಿಂದಾಗಿದೆ. ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು, ಕೆಂಪು ಧೂಳಿನ ಮೋಡಗಳು ಕಾಣಸಿಗುತ್ತವೆ. ಇದು ಸೂರ್ಯನಿಂದ 5ನೇ ಗ್ರಹವಾಗಿದ್ದು ನಾನು ಗುರುಗ್ರಹ, ಇದು ಸೂರ್ಯನಿಂದ 5ನೇ ಗ್ರಹ ಆಗಿದ್ದು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ. ನಾನು ಶನಿ ಗ್ರಹ, ನಾನು ಸೂರ್ಯನಿಂದ 6ನೇ ಗ್ರಹವಾಗಿದ್ದೇನೆ. ಇದು ಗುರುಗ್ರಹಗಳಂತೆ ಅನಿಲಗಳಿಂದ ಸುತ್ತುವರಿದಿದೆ. ಇದು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಈ ಉಂಗುರಗಳು ಹಿಮ, ಕಲ್ಲು ಮತ್ತು ಧೂಳಿನಿಂದ ಕೂಡಿದೆ. ಇದರ ಸುತ್ತಲೂ ಸುತ್ತುತ್ತಿರುವ ಉಂಗುರಗಳಿಂದ ಇದು ಒಂದು ವಿಶಿಷ್ಟ ಗ್ರಹವಾಗಿದೆ. ಇದು ಬಹಳ ಸುಂದರವಾದ ಗ್ರಹವಾಗಿದೆ. ನಾನು ಯುರೇನಸ್, ಇದು ಸೂರ್ಯನಿಂದ 7ನೇ ಗ್ರಹವಾಗಿದೆ. ಗುರು ಹಾಗೂ ಶನಿ ಗ್ರಹಗಳಂತೆ ಸಹ ಅನಿಲಗಳಿಂದ ನೀಲಿ ಮತ್ತು ಹಸಿರು ಬಣ್ಣದಿಂದ ದಟ್ಟವಾದ ಮೋಡಗಳನ್ನು ಉಂಗುರಗಳಿಂದ ಹೊಂದಿದೆ. ನಾನು ನೆಪ್ಚೂನ್, ಇದು ಸೌರವ್ಯೂಹದ 8ನೇ ಹಾಗೂ ಸೂರ್ಯನಿಂದ ಅತಿ ದೂರದಲ್ಲಿ ಇರುವ ಗ್ರಹವಾಗಿದೆ. ಇದರ ಸಂಜೀವನು ಯುರೇನಸ್ ಗ್ರಹವನ್ನು ಹೋಲುತ್ತದೆ. ಇದು ಹೊಳೆಯುವ ನೀಲಿ ಬಣ್ಣವುಳ್ಳದು. ಸೂರ್ಯನಿಂದ ಅತಿ ದೂರದಲ್ಲಿ ಇರುವ ಗ್ರಹವಾಗಿದೆ. ಇದು ಅತಿ ಶೀತವುಳ್ಳ ಗ್ರಹವಾಗಿದೆ. ಹಾಗಾದ್ರೆ ಸೌರವ್ಯೂಹ ಅಂದ್ರೇನು?